ಹಲೋ ಸ್ನೇಹಿತರೆ, ವಿವಿಧ ರೀತಿಯ ಡಿಸಿ ಮಿಷಿನ್ಗಳ ಟರ್ಮಿನಲ್ಗಳು, ಭಾಗಗಳು ಮತ್ತು ಸಂಪರ್ಕಗಳನ್ನು ಹೇಗೆ ಗುರುತಿಸುವುದು ಎಂಬುದರ ಕುರಿತು ಈ ಅಭ್ಯಾಸಕ್ಕೆ ಸ್ವಾಗತ. ಈ ವಿಡಿಯೋದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕೊಟ್ಟಿರುವ ಡಿಸಿ ಮಿಷಿನ್ ನ ನಾಮಫಲಕ ವಿವರಗಳನ್ನು ಓದಿ ಅರ್ಥೈಸಿ. ಟೆಸ್ಟ್ ಲ್ಯಾಂಪ್ ವಿಧಾನದಿಂದ ಡಿಸಿ ಮಿಷಿನ್ ನ ವೈಂಡಿಂಗ್ ಗಳ ಟರ್ಮಿನಲ್ಸ್ ಗಳ ಜೋಡಿಗಳನ್ನು ನಿರ್ಧರಿಸಿ. ಟೆಸ್ಟ್ ಲ್ಯಾಂಪ್ ವಿಧಾನದಿಂದ ಡಿಸಿ ಮಿಷಿನ್ ನ ಫೀಲ್ಡ್ ಮತ್ತು ಆರ್ಮೇಚರ್ ಟರ್ಮಿನಲ್ಸ್ ಗಳನ್ನು ಪರೀಕ್ಷಿಸಿ ಮತ್ತು ಗುರುತಿಸಿ. ಡಿಸಿ ಮಿಷಿನ್ ನ ಭಾಗಗಳನ್ನು ಗುರುತಿಸಿ. ವಿವಿಧ ರೀತಿಯ ಡಿಸಿ ಮಿಷಿನ್ ಗಳನ್ನು ಸಂಪರ್ಕಿಸಿ. ಈ ಅಭ್ಯಾಸವನ್ನು ಮಾಡಲು ಬೇಕಾದ ಉಪಕರಣಗಳು ಮತ್ತು ಯಂತ್ರೋಪಕರಣಗಳನ್ನು ವ್ಯವಸ್ಥೆ ಮಾಡೋಣ. ಇನ್ಸುಲೇಟೆಡ್ ಕಾಂಬಿನೇಷನ್ ಪ್ಲೈಸ್, ಸ್ಕ್ರೂ ಡ್ರೈವರ್, double-ended spanner set, DC compound machine 220 volts, dismantled DC machine, PVC insulated copper wire, KitKat fuse unit, pendant lamp holder, single pole, single throw switch, incandescent lamp, digital multimeter. ನಾಮಫಲಕದ ವಿವರಗಳನ್ನು ಓದಿ ಮತ್ತು ವ್ಯಾಖ್ಯಾನಿಸಿ ಮತ್ತು ಡಿಸಿ ಕಾಂಪೌಂಡ್ ಮಿಷಿನ್ ನ ಟರ್ಮಿನಲ್ಸ್ ಗಳನ್ನು ಗುರುತಿಸಿ. ಕೊಟ್ಟಿರುವ ಡಿಸಿ ಕಾಂಪೌಂಡ್ ಮಿಷಿನ್ ನ ನಾಮಫಲಕದ ವಿವರಗಳನ್ನು ಓದಿರಿ. ಟರ್ಮಿನಲ್ ಬಾಕ್ಸ್ ಕವರ್ ಅನ್ನು ತೆಗೆದುಹಾಕಿ ಮತ್ತು ಟರ್ಮಿನಲ್ಸ್ ಗಳ ವಿನ್ಯಾಸವನ್ನು ಚಿತ್ರಿಸಿ. ಟರ್ಮಿನಲ್ ಕವರ್ ಅನ್ನು ತೆಗೆದುಹಾಕುವಾಗ ಸ್ಕ್ರೂ ಹೆಡ್ಸ್ ಗಳು ಅಥವಾ ನಟ್ಸ್ ಗಳನ್ನು ಹಾಳು ಮಾಡಬೇಡಿ ಅಥವಾ ಅವುಗಳನ್ನು ಕಳೆದುಕೊಳ್ಳಬೇಡಿ. ಟರ್ಮಿನಲ್ ಗಳ ಮೇಲೆ ಯಾವುದೇ ಗುರುತು ಇಲ್ಲದಿರುವುದರಿಂದ ತೋರಿಸಿರುವಂತೆ ನಿಮ್ಮ ಸ್ವಂತ ಗುರುತನ್ನು ನೀಡಿ. ಡಿಸಿ ಕಾಂಪೌಂಡ್ ಮಿಷಿನ್ ನ ಟರ್ಮಿನಲ್ಸ್ ಗಳ ಜೋಡಿಗಳನ್ನು ಪರೀಕ್ಷಿಸಿ ಮತ್ತು ಗುರುತಿ. 240 ವೋಲ್ಟ್ಸ್ 250 ವ್ಯಾಟ್ ಗಾಗಿ ಒಂದು ಟೆಸ್ಟ್ ಲ್ಯಾಂಪ್ ತಯಾರಿಸಿ. ಕೇಬಲ್ಗಳಿನ ಒಂದು ಫೇಸ್ ಕೇಬಲ್ ಎಂದು ಗುರುತಿಸಿ ಮತ್ತು ಅದನ್ನು ಸ್ವಿಚ್ ಮತ್ತು ಫ್ಯೂಸ್ ಮೂಲಕ ಟೆಸ್ಟ್ ಲ್ಯಾಂಪ್ ಗೆ ಸಂಪರ್ಕಿಸಿ. ನಿಮ್ಮ ದೇಹದ ಯಾವುದೇ ಭಾಗವು ಪ್ರೋಡ್ಸ್ ಗಳ ಬರಿಭಾಗದೊಂದಿಗೆ ಸಂಪರ್ಕಕ್ಕೆ ಬರದಂತೆ ಎಚ್ಚರ ವಹಿಸಬೇಕು. ಇದು ಆಘಾತದ ಅಪಾಯಗಳಿಗೆ ಕಾರಣವಾಗಬಹುದು. ಟೆಸ್ಟ್ ಲ್ಯಾಂಪ್ ಬಳಕೆಯಲ್ಲಿದ್ದಾಗ ಸ್ವಿಚ್ ಅನ್ನು ಆಫ್ ಸ್ಥಾನದಲ್ಲಿ ಇರಿಸಿ. ಟೆಸ್ಟ್ ಲ್ಯಾಂಪ್ ನ ಪ್ರೋಡ್ 1 ಅನ್ನು ಟರ್ಮಿನಲ್ 1 ಗೆ ಸಂಪರ್ಕಿಸಿ ಮತ್ತು ಟೆಸ್ಟ್ ಲ್ಯಾಂಪ್ ನ ಇನ್ನೊಂದು ತುದಿ ಪ್ರೋಡ್ 2 ಅನ್ನು ಒಂದೊಂದಾಗಿ ಉಳಿದ ಟರ್ಮಿನಲ್ 2 ಅನ್ನು ಸ್ಪರ್ಶಿಸಿ. ಲ್ಯಾಂಪ್ ಗಳ ಸ್ಥಿತಿಯನ್ನು ಪರಿಶೀಲಿಸಿ. ಇದರ ಯಾವುದೇ ಟರ್ಮಿನಲ್ ಗಳನ್ನು ಸ್ಪರ್ಶಿಸುವಾಗ ಲ್ಯಾಂಪ್ ಬೆಳಗಿದರೆ ಪ್ರೋಡ್ 1 ಮತ್ತು ಪ್ರೋಡ್ 2 ಗೆ ಸಂಪರ್ಕ ಹೊಂದಿದ ಟರ್ಮಿನಲ್ ಗಳ ಒಂದೇ ಸರ್ಕ್ಯೂಟ್ ನ ಜೋಡಿಗಳನ್ನು ರೂಪಿಸುತ್ತದೆ. ಅವಲೋಕನಗಳನ್ನು ಟ್ಯಾಬ್ಯುಲೇಷನ್ ಪಡಿಯಲ್ಲಿ ಬರೆಯಿರಿ. ತೋರಿಸಿರುವಂತೆ ಟರ್ಮಿನಲ್ ನ ಒಂದು ತುದಿಯನ್ನು ಟೆಸ್ಟ್ ಲ್ಯಾಂಪ್ ನ ಪ್ರೋಡ್ 1 ಎಂದು ಹೇಳಿ ಮತ್ತೊಂದು ಟರ್ಮಿನಲ್ ಗೆ ಸಂಪರ್ಕಿಸಿ ಮತ್ತು ಎರಡನೇ ಜೋಡಿ ಟರ್ಮಿನಲ್ ಗಳನ್ನು ಕಂಡುಹಿಡಿಯಲು ಮತ್ತು ಫಲಿತಾಂಶಗಳನ್ನು ಕೋಷ್ಟಕದಲ್ಲಿ ಬರೆಯಲು ಅದನ್ನು ಪುನರಾವರ್ತಿಸಿ ಮತ್ತು ಅನುಕ್ರಮವಾಗಿ A1 ಮತ್ತು A2, B1 ಮತ್ತು B2, C1 ಮತ್ತು C2 ನಂತಹ ಟರ್ಮಿನಲ್ ಗಳ ಜೋಡಿಯನ್ನು ಹೆಸರಿಸಿ. ಆಯಾ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಯು ಕಡಿಮೆ ಮೌಲ್ಯವನ್ನು ಹೊಂದಿರುವುದರಿಂದ ಟೆಸ್ಟ್ ಲ್ಯಾಂಪ್ ಆರ್ಮೇಚರ್ ಗಳು ಮತ್ತು ಸೀರೀಸ್ ಫೀಲ್ಡ್ ಟರ್ಮಿನಲ್ ಗಳನ್ನು ಪ್ರಕಾಶಮಾನವಾಗಿ ಹುರಿಯುತ್ತದೆ. ಆದ್ದರಿಂದ ಶಾರ್ಟ್ ಫೀಲ್ಡ್ ಸರ್ಕ್ಯೂಟ್ ನಲ್ಲಿ ಬೆಳಕು ಮಂದವಾಗಬಹುದು. ಸ್ಪರ್ಶಿಸಿದಾಗ ಅದು ಕೆಲವು ಕಿಡಿಗಳನ್ನು ನೀಡಬಹುದು. ಹೆಚ್ಚಿನ ಪ್ರಚೋದಕ ಪ್ರಕ್ರಿಯೆಯಿಂದಾಗಿ ಮಾತ್ರ. ನಿರ್ಣಯ: ಆರ್ಮೇಚರ್ ಟರ್ಮಿನಲ್ಸ್ A1 ಮತ್ತು A2, ಶಾರ್ಟ್ ಫೀಲ್ಡ್ ಟರ್ಮಿನಲ್ಸ್ E1 ಮತ್ತು E2, ಸೀರೀಸ್ ಫೀಲ್ಡ್ ಟರ್ಮಿನಲ್ಸ್ D1 ಮತ್ತು D2. ಇತರ ಎರಡು ಲೆಫ್ಟ್ ಔಟ್ ಟರ್ಮಿನಲ್ಸ್ ಗಳನ್ನು ಪರಿಶೀಲಿಸಿ. ಅವು ಒಂದೇ ಜೋಡಿ ಟರ್ಮಿನಲ್ಸ್ ಗಳಿಗೆ ಸೇರಿವೆ ಎಂದು ಖಚಿತಪಡಿಸಿಕೊಳ್ಳಿ. ಲ್ಯಾಂಪ್ ಮಂದವಾಗಿ ಉರಿಯುವ ಅಥವಾ ಪ್ರೋಡ್ ಕಾಂಟ್ಯಾಕ್ಟ್ ಪಾಯಿಂಟ್ ಸ್ಪಾರ್ಕ್ಸ್ ಗಳನ್ನು ನೀಡುವ ಜೋಡಿ ಟರ್ಮಿನಲ್ಸ್ ಗಳು ಶಾರ್ಟ್ ಫೀಲ್ಡ್ ಟರ್ಮಿನಲ್ಸ್ ಗಳಾಗಿವೆ. ನೀವು ಈ ಪ್ರಯೋಗವನ್ನು ಗಮನಿಸಿರಬಹುದು. ಲ್ಯಾಂಪ್ ಎರಡು ಸೈಡ್ ಅಥವಾ ಜೋಡಿ ಟರ್ಮಿನಲ್ಸ್ ಗಳಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಅವು ಆರ್ಮೇಚರ್ ಮತ್ತು ಸೀರೀಸ್ ಫೀಲ್ಡ್ ಗಳಿಗೆ ಸೇರಿವೆ. ಲೋ ರೆಸಿಸ್ಟೆನ್ಸ್ ಟರ್ಮಿನಲ್ ಗಳ ಎರಡು ಜೋಡಿಗಳನ್ನು ಆರ್ಮೇಚರ್ ಟರ್ಮಿನಲ್ ಪೇರ್ ಅನ್ನು ಗುರುತಿಸಿ. ಟೆಸ್ಟ್ ಲ್ಯಾಂಪ್ ನ ಒಂದು ತುದಿಯನ್ನು ಪ್ರೋಬ್ 1 ಎಂದು ಗುರುತಿಸಲಾದ ಲೋ ರೆಸಿಸ್ಟಿವ್ ಪೇರ್ಸ್ ಗಳಲ್ಲಿ ಯಾವುದಾದರೂ ಒಂದಕ್ಕೆ ಸಂಪರ್ಕಿಸಿ. ಅಂದರೆ ಲ್ಯಾಂಪ್ ಪ್ರಕಾಶಮಾನವಾಗಿ ಉರಿಯುತ್ತಿರುವ ಸ್ಥಳದಲ್ಲಿ ಮತ್ತು ಇನ್ನೊಂದು ತುದಿಯಲ್ಲಿ ಯಾವುದಾದರೂ ಒಂದು ಬ್ರಷಸ್ ಗೆ ಸ್ಪರ್ಶಿಸಿ. ಟೆಸ್ಟ್ ಲ್ಯಾಂಪ್ ಟರ್ಮಿನಲ್ ಗಳು ಮೆಷಿನ್ ನ ಬಾಡಿ ಅಥವಾ ಫ್ರೇಮ್ ಅಥವಾ ಬ್ರಷ್ ಹೊರತುಪಡಿಸಿ ಇತರ ಯಾವುದೇ ಲೋಹದ ಭಾಗವನ್ನು ಸ್ಪರ್ಶಿಸದಂತೆ ನೋಡಿಕೊಳ್ಳಿ. ಟೆಸ್ಟ್ ಲ್ಯಾಂಪ್ ಉರಿಯುತ್ತಿದ್ದರೆ ಆ ಪೇರ್ಸ್ ಆರ್ಮೇಚರ್ ಟರ್ಮಿನಲ್ಸ್ ಗಳಿಗೆ ಸೇರುತ್ತದೆ. ಇಲ್ಲದಿದ್ದರೆ ಇತರ ಜೋಡಿಗಳನ್ನು ಪ್ರಯತ್ನಿಸಿ. ಟರ್ಮಿನಲ್ಸ್ ಗಳನ್ನು A1 ಮತ್ತು A2 ಎಂದು ಮಾರ್ಕ್ ಮಾಡಿ. ಉಳಿದ ಎರಡು ಟರ್ಮಿನಲ್ಸ್ ಗಳು ಸೀರೀಸ್ ಫೀಲ್ಡ್ ಟರ್ಮಿನಲ್ಸ್ ಗಳಾಗಿರುತ್ತವೆ. ಅವುಗಳನ್ನು D1 ಮತ್ತು D2 ಎಂದು ಮಾರ್ಕ್ ಮಾಡಿ. ಮಲ್ಟಿಮೀಟರ್ ಬಳಸಿ ಡಿಸಿ ಕಾಂಪೌಂಡ್ ಮೆಷಿನ್ ನಲ್ಲಿ ಟರ್ಮಿನಲ್ಸ್ ಗಳನ್ನು ಗುರುತಿಸುವುದು. ಡಿಜಿಟಲ್ ಮಲ್ಟಿಮೀಟರ್ ತೆಗೆದುಕೊಳ್ಳಿ ಮತ್ತು ಅದನ್ನು ಕಂಟಿನ್ಯೂಟಿ ಮೋಡ್ ನಲ್ಲಿ ಹೊಂದಿಸಿ. ಎರಡು ಪ್ರೋಬ್ಸ್ ಗಳನ್ನು ಒಟ್ಟಿಗೆ ಸ್ಪರ್ಶಿಸಿ ಮತ್ತು ಬೀಪ್ ಶಬ್ದ ಸಂಭವಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಒಂದು ಟರ್ಮಿನಲ್ ಅನ್ನು ಟರ್ಮಿನಲ್ 1 ರಲ್ಲಿ ಡಿಸಿ ಕಾಂಪೌಂಡ್ ಮೆಷಿನ್ ನಲ್ಲಿ ಇರಿಸಿ ಮತ್ತು ಇನ್ನೊಂದು ಪ್ರೋಬ್ಸ್ ಅನ್ನು ಉಳಿದ ಟರ್ಮಿನಲ್ ಗಳ ಮೇಲೆ ಒಂದೊಂದಾಗಿ ಇರಿಸಿ. ಇದರ ಯಾವುದೇ ಟರ್ಮಿನಲ್ ಗಳನ್ನು ಸ್ಪರ್ಶಿಸುವಾಗ ಮಲ್ಟಿಮೀಟರ್ ಶಬ್ದವನ್ನು ಉತ್ಪಾದಿಸಿದರೆ ಮಲ್ಟಿಮೀಟರ್ ನ ಟರ್ಮಿನಲ್ ಗಳಿಗೆ ಸಂಪರ್ಕ ಹೊಂದಿದ ಟರ್ಮಿನಲ್ ಗಳು ಒಂದೇ ಸರ್ಕ್ಯೂಟ್ ಜೋಡಿಗಳನ್ನು ರೂಪಿಸುತ್ತವೆ. ಅದೇ ರೀತಿ ಇತರ ಎರಡು ಜೋಡಿ ಟರ್ಮಿನಲ್ಸ್ ಗಳನ್ನು ಗುರುತಿಸಿ ಮತ್ತು ಜೋಡಿಗಳನ್ನು ಕ್ರಮವಾಗಿ A1 ಮತ್ತು A2, B1 ಮತ್ತು B2, C1 ಮತ್ತು C2 ಎಂದು ಮಾರ್ಕ್ ಮಾಡಿ. ಆರ್ಮೇಚರ್, ಸೀರೀಸ್ ಮತ್ತು ಶಾರ್ಟ್ ಫೀಲ್ಡ್ ವೈಂಡಿಂಗ್ಸ್ ಗಳನ್ನು ಗುರುತಿಸಲು ಮಲ್ಟಿಮೀಟರ್ ಅನ್ನು ಕಡಿಮೆ ವ್ಯಾಪ್ತಿಯಲ್ಲಿ ರೆಸಿಸ್ಟೆನ್ಸ್ ಮೋಡ್ ಗೆ ಬದಲಿಸಿ. ಪ್ರೋಬ್ಸ್ ಗಳನ್ನು ಟರ್ಮಿನಲ್ಸ್ ಗಳಾದ A1 ಮತ್ತು A2, B1 ಮತ್ತು B2, C1 ಮತ್ತು C2 ಗಳಾದ್ಯಂತ ಇರಿಸಿ. ಟ್ಯಾಬ್ಯುಲೇಷನ್ ನಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನು ಬರೆಯಿರಿ. ರೆಸಿಸ್ಟೆನ್ಸ್ ನ ಅತ್ಯಂತ ಕಡಿಮೆ ಮೌಲ್ಯವನ್ನು ಸೀರೀಸ್ ಫೀಲ್ಡ್ ವೈಂಡಿಂಗ್ ಎಂದು ಗುರುತಿಸಲಾಗುತ್ತದೆ ಮತ್ತು ಕಡಿಮೆಗಿಂತ ಹೆಚ್ಚು ರೀಡಿಂಗ್ ಅನ್ನು ಆರ್ಮೇಚರ್ ವೈಂಡಿಂಗ್ ಎಂದು ಗುರುತಿಸಲಾಗುತ್ತದೆ ಮತ್ತು ಹೆಚ್ಚಿನ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನು ಶಾರ್ಟ್ ಫೀಲ್ಡ್ ವೈಂಡಿಂಗ್ ಎಂದು ಗುರುತಿಸಲಾಗುತ್ತದೆ. ಡಿಸಿ ಮಿಷಿನ್ ಗಳ ಭಾಗಗಳನ್ನು ಗುರುತಿಸಿ. ಡಿಸಿ ಮಿಷಿನ್ ನ ನಾಮಫಲಕದ ವಿವರಗಳನ್ನು ಓದಿ ಮತ್ತು ವ್ಯಾಖ್ಯಾನಿಸಿ. ಡಿಸಿ ಮಿಷಿನ್ ನ ಭಾಗಗಳನ್ನು ಗುರುತಿಸಿ. ಪ್ರತಿಯೊಂದು ಭಾಗಗಳ ಮೇಲೆ ಸಂಖ್ಯೆಗಳೊಂದಿಗೆ ಲೇಬಲ್ ಅನ್ನು ಇರಿಸಿ.
ಭಾಗಗಳ ಹೆಸರನ್ನು ದಾಖಲಿಸಿ ಮತ್ತು ಪ್ರತಿ ಭಾಗದ ರೇಖಾಚಿತ್ರಗಳನ್ನು ಬರೆಯಿರಿ. ಟರ್ಮಿನಲ್ಸ್ಗಳನ್ನು ಗುರುತಿಸಿ ಮತ್ತು ಡಿಸಿ ಷಂಟ್ ಜನರೇಟರ್ ಅನ್ನು ಸಂಪರ್ಕಿಸಿ. A1 ಮತ್ತು A2 ಟರ್ಮಿನಲ್ಸ್ಗಳು ಆರ್ಮೇಚರ್ ಟರ್ಮಿನಲ್ಸ್ಗಳಾಗಿರಲಿ. A1 ಮತ್ತು E2 ಗಳು ಷಂಟ್ ಫೀಲ್ಡ್ ಟರ್ಮಿನಲ್ಸ್ಗಳಾಗಿರುವ ಫೀಲ್ಡ್ ವೈಂಡಿಂಗ್ ಅನ್ನು ಆರ್ಮೇಚರ್ ಟರ್ಮಿನಲ್ಸ್ಗೆ ಸಮಾನಾಂತರವಾಗಿ ಸಂಪರ್ಕಿಸಿ. ಷಂಟ್ ಫೀಲ್ಡ್ ವೈಂಡಿಂಗ್ E1 ಅನ್ನು ಆರ್ಮೇಚರ್ ಟರ್ಮಿನಲ್ A1 ಗೆ ಸಂಪರ್ಕಿಸಿ ಮತ್ತು ಅದೇ ರೀತಿ E2 ಅನ್ನು A2 ಗೆ ಸಂಪರ್ಕಿಸಿ. ಆರ್ಮೇಚರ್ ಟರ್ಮಿನಲ್ A1 ಅನ್ನು ಲೋಡ್ನ ಧನಾತ್ಮಕ ಟರ್ಮಿನಲ್ಗೆ ಮತ್ತು A2 ಅನ್ನು ಲೋಡ್ನ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಿಸಿ. ಟರ್ಮಿನಲ್ಸ್ಗಳನ್ನು ಗುರುತಿಸಿ ಮತ್ತು ಡಿಸಿ ಸೀರೀಸ್ ಜನರೇಟರ್ ಅನ್ನು ಸಂಪರ್ಕಿಸಿ. ಸೀರೀಸ್ ನಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ವೈಂಡಿಂಗ್ಸ್ ಗಳನ್ನು ಸಂಪರ್ಕಿಸಿ. ಸೀರೀಸ್ ಫೀಲ್ಡ್ ವೈಂಡಿಂಗ್ D1 ಅನ್ನು ಆರ್ಮೇಚರ್ ಟರ್ಮಿನಲ್ A2 ಗೆ ಸಂಪರ್ಕಿಸಿ. ಆರ್ಮೇಚರ್ ಟರ್ಮಿನಲ್ A1 ಮತ್ತು ಸೀರೀಸ್ ಫೀಲ್ಡ್ ಟರ್ಮಿನಲ್ D2 ಅನ್ನು ಕ್ರಮವಾಗಿ ಲೋಡ್ನ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳಿಗೆ ಸಂಪರ್ಕಿಸಿ. ವಿವಿಧ ಡಿಸಿ ಕಾಂಪೌಂಡ್ ಜನರೇಟರ್ ಗಳನ್ನು ಸಂಪರ್ಕಿಸಿ. ಫೀಲ್ಡ್ ಟರ್ಮಿನಲ್ E1 ಅನ್ನು ಆರ್ಮೇಚರ್ ಟರ್ಮಿನಲ್ A1 ಗೆ ಸಂಪರ್ಕಿಸಿ. A1 ಅನ್ನು D1 ಗೆ ಸಂಪರ್ಕಿಸಿ ಮತ್ತು ನಂತರ D2 ಅನ್ನು ಲೋಡ್ನ ಧನಾತ್ಮಕ ಟರ್ಮಿನಲ್ ಗೆ ಸಂಪರ್ಕಿಸಿ. ಶಂಟ್ ಫೀಲ್ಡ್ ವೈಂಡಿಂಗ್ E2 ಅನ್ನು ಆರ್ಮೇಚರ್ ಟರ್ಮಿನಲ್ A2 ಗೆ ಮತ್ತು ನಂತರ ಲೋಡ್ನ ಋಣಾತ್ಮಕ ಟರ್ಮಿನಲ್ಗಳಿಗೆ ಸಂಪರ್ಕಿಸಿ. ಲಾಗ್ ಶಂಟ್ ಕಾಂಪೌಂಡ್ ಜನರೇಟರ್ ಆರ್ಮೇಚರ್ ಟರ್ಮಿನಲ್ A1 ಅನ್ನು ಸೀರೀಸ್ ಫೀಲ್ಡ್ ಟರ್ಮಿನಲ್ D1 ಗೆ ಸಂಪರ್ಕಿಸಿ ಮತ್ತು ಸೀರೀಸ್ ಫೀಲ್ಡ್ ಟರ್ಮಿನಲ್ ನ ಶಂಟ್ ಫೀಲ್ಡ್ ಟರ್ಮಿನಲ್ E1 ಅನ್ನು D2 ಗೆ ಸಂಪರ್ಕಿಸಿ. ನಂತರ E2 ಮತ್ತು A2 ಲೋಡ್ನ ಧನಾತ್ಮಕ ಟರ್ಮಿನಲ್ ಅನ್ನು E1 ಅಥವಾ D2 ಗೆ ಮತ್ತು ಲೋಡ್ನ ಋಣಾತ್ಮಕ ಟರ್ಮಿನಲ್ ಅನ್ನು E2 ಅಥವಾ A2 ಗೆ ಸಂಪರ್ಕಿಸಿ. ಶಾರ್ಟ್ ಶಂಟ್ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮತ್ತು ಶಾರ್ಟ್ ಶಂಟ್ ಡಿಫರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ ಗಾಗಿ ಸಂಪರ್ಕ ರೇಖಾಚಿತ್ರದ ಪ್ರಕಾರ ಯಂತ್ರವನ್ನು ಸಂಪರ್ಕಿಸಿ. ಡಿಫರೆನ್ಷಿಯಲ್ ಲಾಂಗ್ ಶಂಟ್ ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಮತ್ತು ಲಾಂಗ್ ಶಂಟ್ ಡಿಫರೆನ್ಷಿಯಲ್ ಕಾಂಪೌಂಡ್ ಜನರೇಟರ್ ಗಾಗಿ ಸಂಪರ್ಕ ರೇಖಾಚಿತ್ರದ ಪ್ರಕಾರ ಯಂತ್ರವನ್ನು ಸಂಪರ್ಕಿಸಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಇದನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಕೊಟ್ಟಿರುವ ಡಿಸಿ ಮಿಷಿನ್ ನ ನಾಮಫಲಕದ ವಿವರಗಳನ್ನು ಓದಿ ಅರ್ಥೈಸಿ. ಟೆಸ್ಟ್ ಲ್ಯಾಂಪ್ ವಿಧಾನದಿಂದ ಡಿಸಿ ಮಿಷಿನ್ ನ ವೈಂಡಿಂಗ್ ಗಳ ಟರ್ಮಿನಲ್ಸ್ ಗಳ ಜೋಡಿಗಳನ್ನು ನಿರ್ಧರಿಸಿ. ಟೆಸ್ಟ್ ಲ್ಯಾಂಪ್ ವಿಧಾನದಿಂದ ಡಿಸಿ ಮಿಷಿನ್ ನ ಫೀಲ್ಡ್ ಮತ್ತು ಆರ್ಮೇಚರ್ ಟರ್ಮಿನಲ್ಸ್ ಗಳನ್ನು ಪರೀಕ್ಷಿಸಿ ಮತ್ತು ಗುರುತಿಸಿ. ಡಿಸಿ ಮಿಷಿನ್ ನ ಭಾಗಗಳನ್ನು ಗುರುತಿಸಿ. ವಿವಿಧ ರೀತಿಯ ಡಿಸಿ ಮಿಷಿನ್ ಗಳನ್ನು ಸಂಪರ್ಕಿಸಿ. ಇದು ಡಿಸಿ ಮಿಷಿನ್ ಟರ್ಮಿನಲ್ಗಳು ಮತ್ತು ಭಾಗಗಳನ್ನು ಗುರುತಿಸುವ ಮತ್ತು ಅವುಗಳಿಗೆ ವಿಭಿನ್ನ ಸಂಪರ್ಕಗಳನ್ನು ಮಾಡುವ ಅಭ್ಯಾಸವನ್ನು ಮುಕ್ತಾಯಗೊಳಿಸುತ್ತದೆ. ಮುಂದಿನ ಅಭ್ಯಾಸದಲ್ಲಿ ನಿಮ್ಮನ್ನು ನೋಡೋಣ.